ನಮಸ್ಕಾರ. ಏಷ್ಯಾನೆಟ್ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮತ್ತೊಂದು ಪ್ರಶ್ನೆ, ಮತ್ತೊಂದು ಎಪಿಸೋಡ್. ನಮ್ಮ ಡಿಜಿಟಲ್ ಟೀಮ್ನವರು ಕನೆಕ್ಟ್ ವಿತ್ ಅಜಿತ್ ಅನ್ನುವ ಈ ಹೊಸ ಪ್ರಯತ್ನವೊಂದನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ನೀವು ಪ್ರಶ್ನೆ ಕೇಳಬಹುದು. ಆಯ್ದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಇವತ್ತಿನ ಪ್ರಶ್ನೆ, ಅರುಣ್ ಕುಮಾರ್ ಎಲ್ಲಾರ್, ಬೆಂಗಳೂರು ವಾರಣಾಸಿ, ಊರು ಜಿಂಕೆ ತಿಮ್ಮನಹಳ್ಳಿ ಅಂತ. ಇದು ನೋಡಿದ ಮೇಲೆ ಗೊತ್ತಾಯ್ತು ನನಗೆ, ಬೆಂಗಳೂರಿನಲ್ಲೂ ವಾರಾಣಸಿ ಅಂತ ಒಂದು ಏರಿಯಾನೇ ಇದೆ ಅಂತ. ಅವ್ರು ಕೇಳ್ತಾರೆ, ನಮಸ್ಕಾರ ಅಜಿತ್ ಸರ್, ಬುಲೆಟ್ಟಲ್ಲಿ ಓಡಾಡಿ ವರದಿ ಮಾಡ್ತಾ ಇದ್ದ ಅಂದಿನ ಅಜಿತ್ ಸರ್ಗೂ ಇಂದಿನ AC ರೂಮಲ್ಲಿ ಕೂತ್ಕೊಂಡು ವರದಿ ಬ್ರೇಕ್ ಮಾಡೋ ಅಜಿತ್ ಸರ್ಗೂ ಇರೋ ವ್ಯತ್ಯಾಸ ಏನು? ಅಲ್ಲಿಂದ ಇಲ್ಲಿಯವರೆಗೆ ನಿಮ್ಮ ಅನುಭವಗಳನ್ನು ನಮ್ಮ ಮುಂದೆ ಬಿಚ್ಚಿಡಬಹುದೇ ಅಂತ. ಇದು 8-10 ನಿಮಿಷದ ವಿಡಿಯೋದಲ್ಲೆಲ್ಲ ಬಿಚ್ಚಿಡುವಂಥ ಅನುಭವಗಳಲ್ಲ. ಬಟ್ ವಾಟ್ ಡು ಐ ಮಿಸ್ ದ ಮೋಸ್ಟ್? ನಾನು ಅತಿ ಹೆಚ್ಚು ಮಿಸ್ ಮಾಡಿಕೊಳ್ಳೋದು ಏನು ಇವತ್ತು ಜರ್ನಲಿಸಮ್ಮಲ್ಲಿ ಅಂದರೆ ಅದೇ ಬುಲೆಟ್ನಲ್ಲಿ ಓಡಾಡಿ ವರದಿ ಮಾಡುವ ದಿನಗಳನ್ನು. ಕಾಲ ಬದಲಾಗತ್ತೆ, ಎಲ್ಲ ಕರಿಯರ್ನಲ್ಲೂ ರೋಲ್ಗಳು ಚೇಂಜ್ ಆದಂಗೆ ನಂದು ರೋಲ್ ಚೇಂಜ್ ಆಗಿದೆ. ಹೆಚ್ಚಿನ ಕಾಲವನ್ನು ಆಫೀಸ್ನಲ್ಲಿ ಕಳೀಬೇಕು, ಸ್ಟುಡಿಯೋದಲ್ಲಿ ಕಳೀಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಅತಿ ಹೆಚ್ಚು ಎಂಜಾಯ್ ಮಾಡೋದೇನು ಅಂದರೆ ಅದೇ ಗ್ರೌಂಡ್ ರಿಪೋರ್ಟಿಂಗ್. ಇವತ್ತಿಗೂ ಅದು ಯಾಕೋ ಏನೋ ಗೊತ್ತಿಲ್ಲ, ನನ್ನನ್ನು ಯಾರು ನ್ಯೂಸ್ ಆ್ಯಂಕರ್ ಅಂತ ಕರೆದ್ರೆ ನಂಗೆ ಬೇಜಾರಾಗುತ್ತೆ. ಐ ಆಮ್ ನಾಟ್ ನ್ಯೂಸ್ ಆ್ಯಂಕರ್, ಐ ಆಮ್ ಅ ಜರ್ನಲಿಸ್ಟ್. ನಾನೊಬ್ಬ ಪತ್ರಕರ್ತ, ವಾರ್ತಾವಾಚಕ ಅಲ್ಲ. ಆದರೆ ಇವತ್ತಿಗೂ ನಮ್ಮ ಆಫೀಸಿಗೆ ಈ ಹೊಸ ತಲೆಮಾರಿನ ಹುಡುಗ ಹುಡುಗಿಯರು ಬರ್ತಾರೆ, ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಬೇಕು ಅಂತ. ಅವರ ಪೈಕಿ ಬಹುತೇಕರ ಆಸೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನ್ಯೂಸ್ ಓದಬೇಕು ಅಂತಿರುತ್ತೆ. ದೇ ವಾಂಟ್ ಟು ಬಿ ನ್ಯೂಸ್ ಆ್ಯಂಕರ್ಸ್ ಅಥವಾ ನ್ಯೂಸ್ ಪ್ರೆಸೆಂಟರ್ಸ್. ಅವ್ರನ್ನ ಕೂಡಿಸ್ಕೊಂಡು ಹೇಳೋದು ಒಂದೇ, ನಾನು ಪತ್ರಕರ್ತರು ಅಂತ ಆದರೆ ನ್ಯೂಸ್ ಆ್ಯಂಕರಿಂಗ್, ನ್ಯೂಸ್ ಪ್ರೆಸೆಂಟಿಂಗ್ ಬಹಳ ಸುಲಭ, ಬಹಳ ಸರಳ. ನಾವು ಮಾತಾಡುವಾಗ ನಮ್ಮ ವೃತ್ತಿ ಜೀವನದ ಅನುಭವಗಳು ಶಬ್ದಗಳನ್ನು ಹೆಣೆಯೋದಕ್ಕೆ ಸಹಾಯ ಮಾಡ್ತವೆ, ವಾಕ್ಯಗಳ ರಚನೆಗೆ ಸಹಾಯ ಮಾಡ್ತವೆ. ನೀವು ಬಹಳ ಕಾನ್ಫಿಡೆಂಟಾಗಿ ಒಂದು ವಿಷಯಕ್ಕೆ ಇನ್ನೊಂದು ವಿಷಯದ ಉದಾಹರಣೆಗಳನ್ನು ಕೊಡಬಹುದು. ಇದೆಲ್ಲದಕ್ಕೂ ಕಾರಣ ಆಗೋದು ನ್ಯೂಸಿನ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೆಲಸ ಮಾಡಿದಾಗ. ಕರಿಯರ್ ಶುರುವಾಗಿದ್ದು ರಿಪೋರ್ಟಿಂಗ್ನಿಂದ, ಕ್ರೈಮ್ ರಿಪೋರ್ಟಿಂಗು. ಆರಂಭದಲ್ಲಿ ಹಾಯ್ ಬೆಂಗಳೂರಿನಲ್ಲಿದ್ದಾಗ ನಾವು ಒಂದು ವರದಿಯನ್ನು ಬರ್ಕೊಂಡು ಹೋಗಿ ಕೊಟ್ಟರೆ, ಉದಾಹರಣೆಗೆ ಯಾವುದೋ ಕೊಲೆಗೆ ಸಂಬಂಧಿಸಿದ ವರದಿ ಬರ್ಕೊಂಡು ಹೋಗಿ ಕೊಟ್ಟರೆ, ರವಿ ಬೆಳಗೆರೆ ಅದನ್ನೊಂದು ಸಲ ಹಿಂಗೆ ಕಣ್ಣಾಡಿಸಿ ಹೇಳೋರು, ನಾವು ಸೀನ್ ಆಫ್ ಅಫೆನ್ಸಿಗೆ ಹೋಗಿದ್ದೀವೋ ಹೋಗಿಲ್ಲವೋ ಅಂತ. ಸುಮ್ಮನೆ ಹಿಂಗೆ ನೋಡಿ ಹೇಳಿಬಿಡ್ತಿದ್ರು. ಸೀನ್ ಆಫ್ ಅಫೆನ್ಸ್ ಅಂದರೆ ಘಟನೆ ನಡೆದ ಸ್ಥಳಕ್ಕೆ ನಾವು ಹೋಗಿದ್ದೀವೋ ಹೋಗಿಲ್ವೋ ಅಂತ. ಹಿ ಯೂಸ್ ಟು ಟೆಲ್, ಒಂದು ಕೊಲೆ ನಡೆದ ಜಾಗಕ್ಕೆ ಹೋದಾಗ ರಕ್ತದ ಕಮಟು ಒಂದಿರುತ್ತಲ್ಲ, ಅದು ಮೂಗಿಗೆ ತಾಗದ ಹೊರತು ನೀವು ಬರೆಯುವ ರಿಪೋರ್ಟ್ನಲ್ಲಿ ಆ ಕೊಲೆಯ ಪ್ರಾಮಾಣಿಕ ಪ್ರೆಸೆಂಟೇಷನ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಂಥ ದೊಡ್ಡ ಪಾಠ ನೋಡಿ ಅದು, ಅಲ್ವಾ? ನೆನ್ನೆ ಟೈಗರ್ ಅಶೋಕ್ ಕುಮಾರ್ ಅವರ ಬರ್ಡೇ ಇತ್ತು. ಅವರ ಬರ್ಡೇಯಲ್ಲಿ ನಾನು ಮಾತಾಡ್ತಾ ಹೇಳಿದೆ, ಕ್ರೈಮ್ ರಿಪೋರ್ಟಿಂಗ್ನ ಮಜಾ ಹೋಗ್ಬಿಟ್ಟಿದೆ ಈಗ. ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ನಿನ ಮಜಾನೂ ಹೋಗಿದೆ, ರೌಡಿಸಮ್ನಲ್ಲೂ ಮಜಾ ಇಲ್ಲಪ್ಪ. ಅವರುಗಳು ಬೆಂಗಳೂರು ಪೊಲೀಸಿಂಗ್ನ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿದ್ದಾಗ, ಈಗ ಹೆಂಗಾಗಿದೆ, ವಾಟ್ಸಪ್ನಲ್ಲಿ ಕ್ರೈಮ್ ರಿಪೋರ್ಟಿಂಗು, ಲ್ಯಾಪ್ಟಾಪ್ ಎದುರಿಗೆ ಕೂತ್ಕೊಂಡು ಪೊಲೀಸ್ ಇನ್ವೆಸ್ಟಿಗೇಷನ್ನು, ಯಾರದ್ದೋ ಸೈಟಿಗೆ ಬೇಲಿ ಹಾಕಿಕೊಳ್ಳದೆ ರೌಡಿಸಮ್. ಅಲ್ಲಿಗೆ ಬಂದು ನಿಂತಿದೆ ಜಗತ್ತು. ಅದು ವರದಿಗಾರಿಕೆಯ ವಿಷಯಕ್ಕೆ ಬಂದರೆ ನಿಜವಾದ ವರದಿಗಾರಿಕೆ ಅಂತಲ್ಲ. ಇವತ್ತಿಗೂ ಕರಿಯರ್ನ ಆರಂಭದ ದಿನಗಳಲ್ಲಿ ಯಾವುದೋ ಒಂದು ಡಬಲ್ ಮರ್ಡರ್ ಭೀಮಾ ತೀರದಲ್ಲಾಗಿದೆ, ರಾತ್ರಿ ಬಸ್ ಹತ್ಕೊಂಡು ಬೆಳಗ್ಗೆ ಬಿಜಾಪುರದಲ್ಲಿ ಇಳಿದು ಅಲ್ಲಿಂದ ಮುಂದೆಲ್ಲೋ ಹೋಗಿ ಇನ್ನೆಲ್ಲೋ ಬೀದರ್ನಲ್ಲಿ ಮಾಜಿ ಸಚಿವರೊಬ್ಬರ ಮಗನನ್ನೇ ಹೊಡೆದು ಬಿಟ್ಟಿದ್ದಾರೆ, ಅರ್ಜೆಂಟಾಗಿ ಹೋಗಬೇಕು, ಹೈದರಾಬಾದ್ ತನಕ ಟ್ರೇನಿಗೆ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗ್ಬೋದು. ಆ ರೀತಿಯ ಧಾವಂತಕ್ಕೆ ಬಿದ್ದು ವರದಿ ಮಾಡುವುದಕ್ಕೆ ಹೋದ ದಿನಗಳ ನೆನಪಿಗೆ ಬರ್ತವೆ. ಒಬ್ಬ ಪತ್ರಕರ್ತನಿಗೆ ಈಗಲೂ ಕಾಡೋದದೇ, ಆ ರೀತಿಯ ವರದಿಗಾರಿಕೆನೇ ಕಾಡೋದು. ಈಗ ಅಫ್ಕೋರ್ಸ್
ಅಂಥ ಘಟನೆಗಳನ್ನೆಲ್ಲ ವರದಿ ಮಾಡೋದಕ್ಕೆ ನಾನೇ ಹೋಗ್ತೀನಿ ಅನ್ನೋದಕ್ಕಾಗೋದಿಲ್ಲ. ಆದರೆ ಒಳಗಡೆ ಜೀವ ಚಡಪಡಿಸ್ತಾ ಇರುತ್ತೆ. ಅದಕ್ಕೆ ಇಸ್ರೇಲ್ನಲ್ಲಿ ಯುದ್ಧ ಆಗಿದೆ ಅಂದ ತಕ್ಷಣ ಹೋಗಬೇಕು ಅಂತ ಒದ್ದಾಡೋದು, ಹೆಂಗೋ ಒಂದು ವಿಮಾನ ಸಿಗುತ್ತೆ ಅಲ್ಲಿಗೆ ಹೋಗಿ ಇಳ್ಕೊಳ್ಬೋದು ಅನ್ನುವ ಧೈರ್ಯದ ಮೇಲೆ ಬೆಂಗಳೂರು ಬಿಟ್ಬಿಡೋದು. ಇತ್ತೀಚೆಗೆ ಈಗ ಏನು ಶಾಂತಿ ಒಪ್ಪಂದ ಆಗಿರುವ ಇರಾನಿನ ಮೇಲಿನ ದಾಳಿಯ ವರದಿ ಮಾಡಬೇಕು ಅಂತಲೂ ಅಂಥದ್ದೇ ಚಡಪಡಿಕೆ ಇತ್ತು. ಬಟ್ ಹೋಗಿ ತಲುಪುವುದಕ್ಕೆ ಯಾವುದೇ ಮಾರ್ಗಗಳ ಕಾಣಿಸ್ಲಿಲ್ಲ. ಹಾಗೆ ಪುಣೆಯ ಬುಧವಾರ ಪೇಟೆಯ ವೇಶ್ಯಾವಾಟಿಕೆ ಅಡ್ಡೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಂತೆ ಅದು ಹೆಂಗಿದೆ ಅನ್ನೋ ನೋಡಬೇಕು ಅನ್ನೋ ಚಡಪಡಿಕೆ ಇರುತ್ತೆ. ಮುಂಬೈ ಟೆರರ್ ಅಟ್ಯಾಕ್ ಆಗಿದೆ, ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ ಬಂದಿದೆ, ರಾಮ ಮಂದಿರ ಲೋಕಾರ್ಪಣೆ ಆಗ್ತಿದೆ. ಅಂಥಲ್ಲೆಲ್ಲ ಖುದ್ದಾಗಿ ಹಾಜರಿದ್ದು ವರದಿ ಮಾಡಬೇಕು ಅನ್ನುವಂಥ ಆ ಚಡಪಡಿಕೆ ಹುಟ್ಟುವುದೇ ಆ ಕಾರಣಕ್ಕಾಗಿ, ಗ್ರೌಂಡ್ ರಿಪೋರ್ಟಿಂಗ್ ಮಾಡಿದ ಕಾರಣಕ್ಕೆ. ಪತ್ರಕರ್ತರಿಗೆ ಅದೊಂದು ಸೌಭಾಗ್ಯ ಇರುತ್ತೆ. ಜಗತ್ತಿನ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಬಲ್ಲಂಥ ಘಟನೆಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗುವ ಅವಕಾಶ ಒಂದು ಪತ್ರಕರ್ತರಿಗಿರುತ್ತೆ. ಆ ಪತ್ರಕರ್ತನ ಆತ ಕೆಲಸ ಮಾಡುವ ಸಂಸ್ಥೆಯ ಸ್ಥಿತಿ ಇದೆಲ್ಲದರ ಆಧಾರದ ಮೇಲೆ ಅದು ನಿಜ ಆಗುತ್ತೋ ನಿಜ ಆಗೋದಿಲ್ವೋ ಅನ್ನೋದು ಗೊತ್ತಾಗೋದು. ಲಕ್ಕಿಲಿ ಅಂಥ ಎಲ್ಲ ಅವಕಾಶಗಳು ನಾನು ಕೆಲಸ ಮಾಡುವ ಸಂಸ್ಥೆ ನನಗೆ ಕೊಡ್ತು. ಜೀವನದಲ್ಲಿ ಶಾಶ್ವತವಾಗಿ ನೆನಪಿನಲ್ಲುಳಿಯುವಂಥ ವರದಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ದೇಶದಲ್ಲಿ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿ ಏನೋ ಒಂದು ಆಸಕ್ತಿದಾಯಕ ವಿದ್ಯಮಾನ, ನನ್ನ ಆಸಕ್ತಿಗಳು ಸ್ವಲ್ಪ ಬೇರೆ ಥರದ್ದು. ನನಗೆ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳೇನೇ ಆಗ್ತಾ ಇದೆ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೆ, ಅದೊಂದು ಮೀಟಿಂಗ್ ನಡೀತಾ ಇದೆ, ಆ ಮೀಟಿಂಗ್ನ ನಾನು ವರದಿ ಮಾಡಬೇಕು, ನಾನು ಅಲ್ಲಿರಬೇಕು, ಆ ಥರದ ಚಡಪಡಿಕೆಗಳೇನಿಲ್ಲ ನನಗೆ. ಬೇರೆಯ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅಂದಾಗ ಅಲ್ಲಿ ಹಾಜರಿರುವ ತುಡಿತ ಒಳಗಿನಿಂದ ಬರುತ್ತೆ. ಸಾಧ್ಯ ಆದಷ್ಟು ಅವುಗಳನ್ನು ನಿಮ್ಮೆದುರಿಗೆ ಸ್ವತಃ ನಿಂತು ವರದಿ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಅಂಥ ಪ್ರಯತ್ನ ಮಾಡೋದಕ್ಕೆ ಸ್ಟುಡಿಯೋದಲ್ಲಿ ಕುತ್ಕೊಂಡು ನ್ಯೂಸ್ ಹೇಳ್ತಾ ಇರುವಾಗ ಈತ ಹೇಳುವ ನ್ಯೂಸ್ನಲ್ಲಿ ಉಳಿದವರಿಗಿಂತ ಒಂದು ಗುಲಗಂಜಿ ತೂಕ ಜಾಸ್ತಿ ಮೌಲ್ಯ ಇದೆ ಅಂತ ನಿಮಗೆ ಅನ್ನಿಸಬಹುದು. ಹೀ ಆ್ಯಡ್ಸ್ ವ್ಯಾಲ್ಯೂ ಟು ಇಟ್. ಇವರು ಇದಕ್ಕೊಂದು ಏನೋ ಮೌಲ್ಯ ತಂದು ಕೊಡ್ತಾರೆ ಅಂತ ಅನಿಸೋದು ಯಾಕೆ ಅಂದರೆ ಶುದ್ಧ ಆ ಗ್ರೌಂಡ್ ರಿಪೋರ್ಟಿಂಗ್ನ ಅನುಭವದಿಂದಾಗಿ. ಹೊಸದಾಗಿ ಪತ್ರಿಕೋದ್ಯಮಕ್ಕೆ ಬರುವ ವಿದ್ಯಾರ್ಥಿನಿಯರಲ್ಲೂ ಕೂಡ ನಾನು ಹೇಳೋದಿಷ್ಟೇ, ಬಹಳ ತುಡಿತ ಬೇಡ. ಮೇಕಪ್ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ನ್ಯೂಸ್ ಹೇಳಬೇಕು, ಅದಕ್ಕೆ ಶೆಲ್ಫ್ ಲೈಫ್ ಅನ್ನೋದು ಕಡಿಮೆ ಇರುತ್ತೆ. ಶೆಲ್ಫ್ ಲೈಫ್ ಅನ್ನುವುದನ್ನು ನಾವೇ ನಿರ್ಧರಿಸಿಕೊಳ್ಳಬಹುದಾದಂಥ ಒಂದು ಕ್ಷೇತ್ರ ಅಂದರೆ ಜರ್ನಲಿಸಮ್. ಇಟ್ ಈಸ್ ನಾಟ್ ಜಸ್ಟ್ ನ್ಯೂಸ್ ಪ್ರೆಸೆಂಟಿಂಗ್. ಅದನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದೊಂದು ಸಲ ಬಹಳ ದಿವಸ ಸ್ಟುಡಿಯೋ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಇದ್ದರೆ ನಿಮಗೆ ಕಟ್ಟಿ ಹಾಕಿದ ಅನುಭವ ಆಗುತ್ತೆ, ಬಂಧಿಸಲ್ಪಟ್ಟ ಅನುಭವ ಆಗುತ್ತೆ. ಎಲ್ಲೋ ಏನೋ ಆದರೆ ನಾನಾಗೇ ಹೋಗಲ್ಲಿ ನಿಂತ್ಕೊಳ್ಬೇಕು ಅನ್ನುವ ತುಡಿತ ಶುರುವಾಗುತ್ತೆ. ಅಂಥ ತುಡಿತ ಪ್ರತಿಯೊಬ್ಬ ಪತ್ರಕರ್ತನೊಳಗೂ ಜೀವಂತವಾಗಿ ಇರಬೇಕು, ಅದಿರಲಿ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೆಗೆ ಉತ್ತರವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಪ್ರಶ್ನೆಯೊಂದಿಗೆ ಮತ್ತೆ ಬರ್ತೀನಿ. ನನ್ನನ್ನು ಪ್ರಶ್ನೆ ಕೇಳುವುದಕ್ಕೆ ಹಲವು ರೀತಿಯ ಅವಕಾಶಗಳಿದ್ದಾವೆ. ನನ್ನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನಿಂದ ಹಿಡಿದು ನಮ್ಮ ಚಾನಲ್ನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ತನಕ ಎಲ್ಲಿ ಸಾಧ್ಯವೋ ಅಲ್ಲಿ ಪ್ರಶ್ನೆಗಳನ್ನು ಕಳಿಸಿ, ಸಾಧ್ಯವಿರುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಸ್ಟೇ ಕನೆಕ್ಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.